ಬಹುಜನ ಸಮಾಜ ಪಾರ್ಟಿ ಕೊಪ್ಪಳ ಜಿಲ್ಲಾ ಸಮಿತಿ ವತಿಯಿಂದ ಮಾನ್ಯವರ್ ದಾದಾ ಸಾಹೇಬ್ ಕ್ಯಾನ್ಶಿ ರಾಮ್ ಸಾಹೇಬರ 91ನೆಯ ಹುಟ್ಟುಹಬ್ಬವನ್ನು ಆಚರಣೆ. ಬಹುಜನ ಬಂಧುಗಳೇ ಜೈ ಭೀಮ್. ಸಾಮಾಜಿಕ ಪರಿವರ್ತನೆಯ ಮಹಾಪುರುಷ ಮಾನ್ಯವರ್ ದಾದಾ ಸಾಹೇಬ್ ಕಾನ್ಶಿರಾಮ್ ಸಾಹೇಬರ ಹುಟ್ಟುಹಬ್ಬವನ್ನು ದಿನಾಂಕ 15 ಮಾರ್ಚ್ 2025ರಂದು ಗಂಗಾವತಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಆಚರಿಸಲಾಯಿತು. ರಾಜ್ಯ ಕಾರ್ಯದರ್ಶಿ ಶಂಕರ ಸಿದ್ದಾಪುರ ವಕೀಲರು ಅವರು ಮಾತನಾಡುತ್ತಾ, ಮಾನ್ಯವರ್ ದಾದಾ ಸಾಹೇಬ್ ಕಾನ್ಶಿರಾಮ್ ಸಾಹೇಬರ ಬಹುಜನ ಚಳುವಳಿ ಕೊಪ್ಪಳ ಜಿಲ್ಲಾದ್ಯಂತ ಮನೆ ಮನೆಗೆ ತಲುಪಿಸಬೇಕೆಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮೂರ್ತಿ ಸಂಗಾಪುರ, ಹೊನ್ನೂರು, ಸಿದ್ದಾಪುರ, ಅಯ್ಯಪ್ಪ ಮೈಲಾಪುರ್, ಹನುಮರೆಡ್ಡಿ ಮೈಲಾಪುರ್, ನಾಗರಾಜ್ ಹೆಬ್ಬುಲಿ, ನಿರುಪಾದಿ ಮೈಲಾಪುರ್ ಹಾಗೂ ಇನ್ನಿತರ ಕಾರ್ಯಕರ್ತರು ಭಾಗವಹಿಸಿದ್ದರು. ಜೈ ಭೀಮ್. ಅಟ್ಲೀಸ್ಟ್ ಹೇಳ್ಬೇಕಲ್ಲ ಊರಾಗ ಬಹುಜನ ಸಮಾಜ ಪಾರ್ಟಿಯ ಚೇತನ ಬಹುಜನರ ಭಾಗ್ಯ ವಿಧಾತ ವಿಶ್ವದ ಏಕೈಕ ಬಹುಜನ ನಾಯಕರಾಗಿರ್ತಕ್ಕಂಥ ಮಾನ್ಯವರ್ ದಾದಾ ಸಾಹೇಬ್ ಕಾನ್ಶಿರಾಮ್ ಸಾಹೇಬರ 91ನೇ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ, ಅದೇ ರೀತಿಯಾಗಿ ಸುಮಾರು 1984ರಿಂದ 10 ವರ್ಷಗಳಲ್ಲಿ ಬಹುಜನ ಸಮಾಜ ಪಾರ್ಟಿ ಗಟ್ಟಿ ಅಧಿಕಾರ ತಂದಿರತಕ್ಕಂಥ ಇತ್ತೀಚೆಗೆ ಈ ದೇಶದಲ್ಲಿ ಯಾವುದಾದ್ರೂ ಪಾರ್ಟಿ ಅದು ದಾದಾ ಸಾಹೇಬ್ ಕಾನ್ಶಿರಾಮ್ ಸಾಹೇಬರ ಸಂಪರ್ಕ ತಿಳಿಸೋದನ್ನು ವ್ಯಕ್ತಪಡ್ತೀನಿ. ಅದೇ ರೀತಿಯಾಗಿ ಇವತ್ತು ಉತ್ತರ ಗುಂಡ ರಾಜ್ಯದಲ್ಲಿ ಅಕ್ಕ ಮಾಯಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳನ್ನ ಉತ್ತರ ಪ್ರದೇಶದಲ್ಲಿ 4 ಬಾರಿ ಮುಖ್ಯಮಂತ್ರಿ ಮಾಡಿ ಒಂದು ಇತಿಹಾಸ ಸೃಷ್ಟಿಸಿದ ಏಕೈಕ ನಾಯಕ ಅಂದರೆ ಅದು ಬಹುಜನ ನಾಯಕ ದಾದಾ ಸಾಹೇಬ್ ಕಾನ್ಶಿರಾಮ್ ಸಾಹೇಬರು ಆದರ್ಶ ಮಾರ್ಗದರ್ಶನದಲ್ಲಿ ಇವತ್ತು ಕೋಟ್ಯಾಂತರ ಲೀಡರ್ಸ್ ಮತ್ತು ಅನ್ಯಾಯಗಳನ್ನು ಮಾಡಿ ಈ ದೇಶದಲ್ಲಿ ಬಹುಜನ ಸಮಾಜವನ್ನು ಆಳುವ ಸಮಾಜವನ್ನಾಗಿ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ದಾದಾ ಸಾಹೇಬ್ ಕಾನ್ಶಿರಾಮ್ ಸಾಹೇಬರು. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಅತಿ ಕಡಿಮೆ ಒಂದು ಅವಧಿಯಲ್ಲೇ ತಾವು ಕಂಡಂತ ಕನಸನ್ನು ಮಾಡಿ ದೇಶಕ್ಕೆ ಒಂದು ಸಂದೇಶ ಕೊಡಿದ್ರೆ, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ 224 ದಿನಗಳಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಧಿಕಾರಕ್ಕೆ ಬರೋಕ್ಕೆ ಬಾಬಾ ಸಾಹೇಬರು ಏನು ಆಶಯದಂತೆ ಅದೇ ರೀತಿಯಾಗಿ ದಾದಾ ಸಾಹೇಬ್ ಕಾನ್ಶಿರಾಮ್ ಅವರು ಕಂಡಂತ ಕನಸನ್ನು ನಾವು ನಮೂದು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಅವೆಲ್ಲ ಬಹುಜನ ಸಮಾಜ ಪಾರ್ಟಿ ಕಾರ್ಯಕರ್ತರು ಸ್ವಲ್ಪ ಸನ್ನದ್ಧರಾಗಬೇಕು. ಇವತ್ತು 91ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಪಣ ತೊಡಬೇಕಾಗಿದೆ. ಬಹುಜನರೆಲ್ಲ ಮುಂದಿನ ದಿನಗಳಲ್ಲಿ ಆಳು ವರ್ಗಗಳಾಗಬೇಕು. ಈ ದೇಶದಲ್ಲಿ SC ST OBC ಅಲ್ಪಸಂಖ್ಯಾತರು ಅಧಿಕಾರಕ್ಕೆ ಬರಬೇಕು ಎಂಬ ಒಂದು ಕಾನ್ಸೆಪ್ಟು SC ST OBC ಅಲ್ಪಸಂಖ್ಯಾತರು ಇರ್ತಕ್ಕಂಥ ಒಂದು ಬಹುಜನ ಸಮುದಾಯವನ್ನು ಈ ದೇಶದಲ್ಲಿ ಅಧಿಕಾರ ಹಿಡಿಬೇಕು. ಅಧಿಕಾರಕ್ಕಾಗಿ ಸಂಘ ಸಂಸ್ಥೆಗಳು ಹೋರಾಟ ಮಾಡೋದ್ರಿಂದ ಯಾವುದೇ ಪ್ರಯೋಗ ಇಲ್ಲ. ಅದ್ರ ಜೊತೆಗೆ ರಾಜಕೀಯ ಒಂದು ಹಿತಾಸಕ್ತಿ ಇರಬೇಕು. ದಾದಾ ಸಾಹೇಬ್ರು ಹೇಳಿದ್ದಾರೆ, ನಾವು ಇವತ್ತು ಒಂದು ಇಲಾಖೆ ಮುಂದೆ ಹೋರಾಟ ಮಾಡೋಕ್ಕಷ್ಟೇ ಸೀಮಿತಗೊಳಿಸಬಾರ್ದು. ನಾವು ವಿಧಾನಸೌಧ ಒಳಗೆ ಹೋಗಿ ನಮ್ಮ ಜನರಿಗೆ ಏನು ಬೇಕು ಆ ಸವಲತ್ತನ್ನು ಕೊಡಿಸೋಂಥ ಕೆಲಸ ನಾವು ಮಾಡಬೇಕಾಗಿದೆ. ಆ ರೀತಿ ಆ ನಿಟ್ಟಿನಲ್ಲಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆ ಬರ್ತಿದ್ದಾವೆ. ಅದರಲ್ಲಿ ನಾವು ಸಾಕಷ್ಟು ಎಲ್ಲ ಏನಪ್ಪ ಹಳ್ಳಿಗಳಿಗೆ ಪಕ್ಷ ಕಟ್ಟಲಿಕ್ಕೆ ಮನೆ ಮನೆಗೆ ತೆರಳಿ SC ST OBC ಅಲ್ಪಸಂಖ್ಯಾತರು ಅನುಭವಿಸುವಂಥ ಕೆಲಸ ಮಾಡಬೇಕು. ಮುಂದೆ ಬರ್ತಕ್ಕಂಥ 2022 ಚುನಾವಣೆಯಲ್ಲಿ ಕರ್ನಾಟಕದ 224 ಕ್ಷೇತ್ರದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಇಲ್ಲಿ ಯಾವ ಪಕ್ಷನೂ ಅಧಿಕಾರಕ್ಕೆ ಬರಲಿಕ್ಕೆ ಆಗಲಿಲ್ಲ ಎಂಬ ರೀತಿಯಲ್ಲಿ ನಾವು ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ಬರ್ತಕ್ಕಂಥ ಕೆಲಸದಲ್ಲಿ ನಾವು ನಿರತರಾಗಬೇಕು. ಬಾಬಾ ಸಾಹೇಬರು ದಾದಾ ಸಾಹೇಬರು ಕಾಣುವಂಥ ಕನಸನ್ನು ಆದಷ್ಟು ಬೇಗ ನಾವೆಲ್ಲರೂ ಕೂಡಿ ಹಿರಿಯ ಸಂಸ್ಥೆಗಳಿಗೆ ಸಂದರ್ಭ ಹೇಳ್ತೀನಿ. ಅದೇ ರೀತಿಯಾಗಿ ಮಾನ್ಯವರ್ ದಾದಾ ಸಾಹೇಬ್ ಕಾನ್ಶಿರಾಮ್ ಸಾಹೇಬರ 91ನೇ ಹುಟ್ಟುಹಬ್ಬದ ಸಂದರ್ಭದ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳು ಕೋರುತ್ತಾ ಕೊಪ್ಪಳ ಜಿಲ್ಲಾ ಸಂಸ್ಥೆಯಿಂದ ಎಲ್ಲ ಕಾರ್ಯಕರ್ತರು ಯುವ ಕಾರ್ಯಕರ್ತರ ಜೊತೆಗೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ತಾಲೂಕು ಚುನಾವಣೆ ಗೆದ್ದು ಈ ಒಂದು ಕಾರ್ಯಕ್ರಮವನ್ನು ಹುಟ್ಟುಹಬ್ಬವನ್ನು ಆಚರಿಸುವಂತೆ ಹೇಳ್ತಾ ನನ್ನ ಆತ್ಮವನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.